ಹಿರಿಯರು ನಮಗೆ ಆಸ್ತಿ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಗ್ಯಾರಂಟಿ ಇರಲ್ಲ. ಕೊಟ್ಟರೂ ಕೊಡ್ಬೋದು, ಕೊಡದೇನೂ ಇರ್ಬೋದು. ಆದರೆ ಕಾಯಿಲೆಗಳು ಮಾತ್ರ ನಿಮಗೆ ಬೇಕೋ ಬೇಡವೋ ಅದು ಖಂಡಿತ ನಮ್ಮ ಹಿರಿಯರಿಂದ, ತಂದೆಯಿಂದ, ನಮ್ಮ ತಂದೆಗೆ ಅವರ ತಂದೆಯಿಂದ, ಅಂದರೆ ಅಜ್ಜನಿಂದ ಮೊಮ್ಮಕ್ಕಳವರೆಗೂ ಕಾಯಿಲೆಗಳು ಬರುತ್ತೆ. ಅಂದರೆ ಎಷ್ಟು ಜನ್ರೇಷನ್ವರೆಗೂ ಅದು ಕ್ಯಾರಿ ಆಗುತ್ತೆ ಮೇಡಮ್? ಅದು 10 ಜನರೇಷನ್ವರೆಗೂ ಕ್ಯಾರಿ ಆಗಬಹುದು. ಈ ಕಾಯಿಲೆ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿಲಿತ್ತದು. ಹಾಗಾಗಿ ಕ್ಷತ್ರಿಯರಿಗೆ ರಕ್ತ ಅಂದರೆ ಹೊಡೆದಾಟ, ಯುದ್ಧ ಅನ್ನೋದು ತುಂಬ ಸರ್ವೇ ಸಾಮಾನ್ಯ. ಆದರೆ ಅವರು ಎಷ್ಟು ಭಯ ಪಡ್ತಾಯಿದ್ರು ಅಂದರೆ ರಕ್ತ ನೋಡೋಕ್ಕೆ ಭಯ ಪಡ್ತಾಯಿದ್ರು. ಕಾರಣ ಒಂದು ಸಣ್ಣ ಒಂದು ಕಟ್ಟಾದ್ರೂ ಅದರಿಂದನೇ ಅವರು ಮರಣ ಹೊಂದ್ತಾಯಿದ್ರು. ಆನುವಂಶೀಯ ಕಾಯಿಲೆಗಳು ಬರದಿದ್ದ ಹಾಗೆ ತಡೆಯುವ ಒಂದು ಪ್ರಮುಖವಾದ ಸಂಗತಿ ಅಂತಂದರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಬಾರ್ದು. ಬುದ್ಧಿಮಾಂದ್ಯತೆ ಇರಬಹುದು, ಅಥವಾ ಬೊಜ್ಜುತನ, ಮಧುಮೇಹ, ಥೈರಾಯ್ಡ್ ತೊಂದರೆ, ಆಸ್ತಮಾ ಬರುತ್ತಲ್ಲ ಅದು, ಮಲಬದ್ಧತೆ, ನಿದ್ದೆ ಬಾರದಿರುವುದು, ಖಿನ್ನತೆ, ಡಿಪ್ರೆಷನ್ನು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು, ಕ್ಯಾನ್ಸರ್ಗಳು, ಬಂಜೆತನ, PCOD ಮತ್ತು ಇರಿಟಬಲ್ ಬೊವೆಲ್ ಸಿಂಡ್ರೋಮ್, ನೀವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು, ಈ ಥರ ನೀವು ಹೇಳ್ತಾ ಹೋದರೆ ಜಗತ್ತಿನಲ್ಲಿ ನೀವು ನೋಡುವ ಎಲ್ಲ ಕಾಯಿಲೆಗಳು ಎಲ್ಲ ಆನುವಂಶೀಯ ಕಾಯಿಲೆಗಳೇ. ಮೇಡಮ್, ಫಸ್ಟ್ ಆಫ್ ಆಲ್ ವಂಶ ಪಾರಂಪರಿಕವಾಗಿ ಬರುವಂಥ ಕಾಯಿಲೆಗಳಂದರೆ ಏನು ಮೇಡಮ್? ಕಾಮನಾಗಿ ಎಲ್ರಿಗೂ ನಾವು ಕೇಳಿರ್ತೀವಿ BP, ಶುಗರ್, ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ ಹೇಳಿ. ಆದರೆ ಜೆನೆಟಿಕ್ಕಿಂತ ಜೀನ್ಸಿಂದ ಬರುವಂಥ ಕಾಯಿಲೆಗಳು ಇದೆಯಾ? ಬಂದರೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ? ಮೊದಲನೇದಾಗಿ ನಮ್ಮ ದೇಹ ಅನ್ನೋದಿದೆಯಲ್ಲ, ಇದು ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಯಾವ ರೀತಿ ಒಂದು ಕಟ್ಟಡ ನಾವು ಕಟ್ಟಬೇಕಾದ್ರೆ ಇಟ್ಟಿಗೆಗಳನ್ನ ನೀವು ಇಟ್ಟು ಕಟ್ತೀರಾ, ಅದೇ ಥರ ಇಡೀ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು, ಅದು ಮೆದುಳಾಗ್ಬೋದು, ಹೃದಯ, ಶ್ವಾಸಕೋಶ, ಕರುಳು, ಈ ಥರ ಎಲ್ಲ ಅಂಗಾಂಗಗಳಲ್ಲಿ ಕೋಟಿ ಕೋಟಿ ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಈ ಜೀವಕೋಶಗಳ ಒಳಗಡೆ ಕೋಶ ಕೇಂದ್ರ ಅಂತ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಜೀವಕೋಶ ಅಂದರೆ ಸೆಲ್ಸ್ಗಳು, ನ್ಯೂಕ್ಲಿಯಸ್ ಅನ್ನೋದು ಕೋಶ ಕೇಂದ್ರ. ಇದರ ಒಳಗಡೆ ಇರೋದು ವರ್ಣತಂತುಗಳು ಅಂತ, ಅದನ್ನ ಕ್ರೋಮೋಸೋಮ್ಸ್ ಅಂತ ನಾವು ಕರಿತೀವಿ. ಮನುಷ್ಯನಲ್ಲಿ 46 ವರ್ಣತಂತುಗಳಿದೆ. ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳಲ್ಲೂ ನಿರ್ದಿಷ್ಟ ಸಂಖ್ಯೆಯ ನಿರ್ದಿಷ್ಟ ಆಕಾರದ ವರ್ಣತಂತುಗಳು ಇರುತ್ತೆ. ಉದಾಹರಣೆಗೆ ಚಿಂಪ್ಯಾನ್ಸಿಲಿ 48 ಇದೆ, ಮನುಷ್ಯನಲ್ಲಿ 46 ಇದೆ, ಇಲಿಗಳಲ್ಲಿ 40 ಇದೆ. ರ್ಯಾಟಸ್ ನೆರ್ವಜಿಕಸ್ ಅಂತೆಲ್ಲ ಕರಿತೀವಿ, ಬೇರೆ ಬೇರೆ ತಳಿಗಳು 40, 38 ಈ ಥರ. ಅಂದರೆ ಮನುಷ್ಯನಿಗೂ ಇಲಿಗೂ ಬರೀ 6 ವರ್ಣತಂತುಗಳ ವ್ಯತ್ಯಾಸ, ಚಿಂಪ್ಯಾನ್ಸಿಗೂ ಮನುಷ್ಯನಿಗೂ ಬರೀ 2 ವರ್ಣತಂತುಗಳ ವ್ಯತ್ಯಾಸ. ಹಾಗಾಗಿ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಲ್ಲೂ ಈ ರೀತಿ ನಿರ್ದಿಷ್ಟ ಸಂಖ್ಯೆ ಆಕಾರದ ವರ್ಣತಂತುಗಳಿದೆ. ಇದರ ಒಳಗಡೆ DNA ಇದೆ. DNA ಬಗ್ಗೆ ಈಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತು, ಕೋವಿಡ್ ವೈರಸ್ ಅನ್ನೋದು RNA ವೈರಸ್ ಅಂತ. ಈ ಜೀವಿಗಳಲ್ಲಿ 2 ಥರದ ಆನುವಂಶೀಯ ವಸ್ತುಗಳಿರುತ್ತೆ. ಒಂದು DNA, ಇನ್ನೊಂದು RNA. ಈ RNA ವೈರಸ್ಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆದರೆ DNA ಸಾರ್ವತ್ರಿಕವಾಗಿ ಎಲ್ಲ ಜೀವಿಗಳಲ್ಲೂ, ಅದು ಪ್ರಾಣಿಗಳು, ಸಸ್ಯಗಳು, ಮೀನುಗಳು, ಕಪ್ಪೆಗಳು, ಮೊಸಳೆ, ನೀವು ಜಗತ್ತಿನಲ್ಲಿ ಏನೇ ಜೀವಿ, ಬ್ಯಾಕ್ಟೀರಿಯಾಗಳು, ಏನೇ ಜೀವಿ ತಗೊಂಡ್ರು ಅವುಗಳಲ್ಲಿರುವ ಆನುವಂಶೀಯ ವಸ್ತು DNA. ಈ DNA ಅಂದರೆ ಏನು ಅಂತ ನಾವು ನೋಡೋದಾದರೆ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಅದನ್ನ ಕರಿತೀವಿ. ಇದು ನಮ್ಮ ದೇಹದ ಬ್ಲೂ ಪ್ರಿಂಟ್ ಅಂತ ಅನ್ಬೋದು. ನಮ್ಮ ದೇಹದಲ್ಲಿ ಯಾವುದೇ ಕೆಲಸ ಸರಿಯಾಗಿ ನಡಿಬೇಕು ಅಂತಂದರೆ DNA ಜೀನ್ಸ್ ಅಂತ ಕರಿತೀವಿ, ಜೀನುಗಳು, ಇವುಗಳು ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮ್ಮ ದೇಹದ ಎಲ್ಲ ಕೆಲಸಗಳು ಕರಾರುವಕ್ಕಾಗಿ ನಡೆಯುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಉಸಿರಾಡ್ತಾ ಇದ್ದೀವಿ. ಉಸಿರಾಡಬೇಕಾದ್ರೆ 106 ಥರದ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಆಕ್ಸಿಜನ್ನ ನಾವು ಆಮ್ಲಜನಕ ತಗೊಂತೀವಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಬರೀ ಇಷ್ಟೇ ಅಂತ. ಇಷ್ಟ ಅಲ್ಲ. ಇದರ ಜೊತೆಗೆ 106 ರಾಸಾಯನಿಕ ಕ್ರಿಯೆಗಳು ದೇಹದಲ್ಲಿ ನಡೆಯುತ್ತೆ. ದೇಹದ ಒಳಗಡೆ ಹೋದ ಆಮ್ಲಜನಕ ಎಲ್ಲ ಜೀವಕೋಶಗಳಿಗೂ ಪೂರೈಕೆಯಾಗಿ ಅವು ಚೆನ್ನಾಗಿ ಆರೋಗ್ಯವಾಗಿರೋ ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ಇಡೀ ನಮ್ಮ ದೇಹದಲ್ಲಿ ಏನೇ ಕೆಲಸ ನಡಿಬೇಕು ಅಂದರೂ ಅದಕ್ಕೆ ಮುಖ್ಯವಾಗಿ DNA ಕಾರಣ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಬೇಕಾದಷ್ಟು ಕಾಯಿಲೆಗಳು, ಮನುಷ್ಯನಿಗೆ ನಾನಾ ರೀತಿಯ ಕಾಯಿಲೆಗಳು. ಅದು ಕೆಲವೊಂದು ಕಾಯಿಲೆ ಕೇಳೇ ಇರೋದಿಲ್ಲ, ಮೊದಲನೇ ಬಾರಿಗೆ ನಾವು ಕೇಳ್ತಾ ಇರ್ತೀವಿ. ಅಂಥ ಕಾಯಿಲೆಗಳು ಸಹ, ಅಯ್ಯೋ ಹೌದಾ ಈ ಥರ ಕಾಯಿಲೆ ಇದೆಯಾ, ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಮೊದಲು ಆ ಥರ ಒಂದು ಕಾಯಿಲೆ ಇತ್ತ ಅಂತಲೇ ಗೊತ್ತಿರಲಿಲ್ಲ.
PCOD ಅನ್ನೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಅಂತೀವಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇದ್ದೀವಿ ನಾವು. ಅವ್ರಿಗೆ ಯೂಟ್ರಸಲ್ಲಿ ಸಿಸ್ಟ್ ಇದೆಯಂತೆ, ಅವ್ರಿಗೆ ಸರಿಯಾಗಿ ಓವ್ಯುಲೇಷನ್ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಈ PCOD ಅನ್ನೋದು ಒಂದು 20 ವರ್ಷದ ಹಿಂದೆ ಎಲ್ಲೋ ಅಪರೂಪ ಅಂತ ಇತ್ತು. ಅದೇ ರೀತಿ ಥೈರಾಯ್ಡ್ ತೊಂದರೆ ತುಂಬ ಅಪರೂಪ ಎಲ್ಲೋ ಒಬ್ಬೊಬ್ಬರಿಗೆ ಅಂತ. ಆದರೆ ಇವಾಗ ಬಹಳಷ್ಟು ಜನಕ್ಕೆ ಏನು ಸಮಸ್ಯೆ ಅಂದರೆ ಥೈರಾಯ್ಡ್ ತೊಂದರೆ ಇದೆ, ಹೈಪೋಥೈರಾಯ್ಡಿಸಮ್ ಇದೆ, ಹೈಪೋಥೈರಾಯ್ಡಿಸಮ್ ಈ ಥರ ಅಂತ ಕೇಳ್ತಾ ಇದ್ದೀವಿ. ಅಂದರೆ ಇತ್ತೀಚಿನ ದಿನದಲ್ಲಿ ಕಾಯಿಲೆಗಳ ಒಂದು ಸಂಖ್ಯೆ ನಮಗೆ ಎಷ್ಟು ತಾಂತ್ರಿಕತೆಯಲ್ಲಿ ಮುಂದುವರಿತಾ ಇದ್ದೀವಿ, ಜೊತೆಯಲ್ಲಿ ನಮ್ಮ ಎಲ್ಲೋ ಒಂದು ನಮಗೆ ಅನಾರೋಗ್ಯನೂ ಸಹ ಹೆಚ್ಚಾಗ್ತಾ ಇದೆ ಅಂತ ಅನ್ಬೋದು. ಹಾಗಾಗಿ DNA ಅನ್ನೋದಿದೆಯಲ್ಲ, ಇದು ದೇಹದ ಒಂದು ಬ್ಲೂ ಪ್ರಿಂಟು. DNA ಏನಿದೆ ಅಂತ ನಾವು ನೋಡೋದಾದರೆ ಒಂದು ಮೆಸೇಜ್ ಇದೆ. ಯಾವ ಕೆಲಸ ಯಾವ ರೀತಿ ನಡಿಬೇಕು ಅಂತ ಇಡೀ ನಿಮ್ಮ ದೇಹದ ಪ್ರತಿಯೊಂದನ್ನು ನಿಯಂತ್ರಣ ಮಾಡೋದೇ DNA. ಎಲ್ಲದೂ ಕರಾರುವಕ್ಕಾಗಿ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ಏನಾಗುತ್ತೆ ಅಂತಂದರೆ ಕೆಲವೊಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಅಂತ ನಡೆಯುತ್ತೆ. ಅದರಲ್ಲಿ ಡಿಕೋಡ್ ಆಗುತ್ತೆ. ಇರೋ ಮೆಸೇಜು ಡಿಕೋಡ್ ಆಗಿ ನಂತರ ಆ ಡಿಕೋಡ್ ಆಗಿರುವ ಮೆಸೇಜಿಂದ ನಮಗೆ ದೇಹಕ್ಕೆ ಆ ಸಂದರ್ಭಕ್ಕೆ ಯಾವ ಕ್ರಿಯೆ ನಡೆಯುತ್ತೆ, ಅದಕ್ಕೆ ಯಾವ ಪ್ರೋಟೀನ್ ಬೇಕು, ಏನೇನು ಬೇಕು, ಅವಶ್ಯಕತೆ ಏನೇನಿದೆ ಅದನ್ನು ಪೂರೈಕೆ ಮಾಡುವಂತಹ ಕೆಲಸವನ್ನು ಈ ಜೀನ್ಸ್ಗಳು ಮಾಡುತ್ತೆ. ಹಾಗಾಗಿ ಈ ಜೀನ್ಸ್ಗಳಲ್ಲಿ ಏನಾದರೂ ಬದಲಾವಣೆ ಆದರೆ, DNA ಬದಲಾವಣೆ ಅಂದರೆ ಜೀನ್ಸ್ಗಳಲ್ಲಿ ಬದಲಾವಣೆ ಆದರೆ ಸರಿಯಾಗಿ ನಡ್ಕೊಂಡು ಹೋಗ್ತಿರೋದು ಎಲ್ಲದೂ ಏರುಪೇರಾಗುತ್ತೆ. ಆವಾಗ ನಮಗೆ ಕಾಯಿಲೆಗಳು ಬರುತ್ತೆ. ಹಾಗಾಗಿ DNA ರೂಪಾಂತರದಿಂದ ಬರುವ ಕಾಯಿಲೆಗಳನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತ ಅಂತೀವಿ. ಕಾರಣ ಇದು ಒಂದು ತಲೆಮಾರಿನಿಂದ ರೂಪಾಂತರಗೊಂಡಿರುವ DNA ಮತ್ತೊಂದು ತಲೆಮಾರಿಗೆ ಬರುತ್ತೆ. ಅದಕ್ಕೆ ನೋಡಿ, ನಾವು ಹಿರಿಯರು ನಮಗೆ ಆಸ್ತಿ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಗ್ಯಾರಂಟಿ ಇರಲ್ಲ. ಕೊಟ್ಟರೂ ಕೊಡ್ಬೋದು, ಕೊಡದೇನೂ ಇರ್ಬೋದು. ಆದರೆ ಕಾಯಿಲೆಗಳು ಮಾತ್ರ ನಿಮಗೆ ಬೇಕೋ ಬೇಡವೋ ಅದು ಖಂಡಿತ ನಮ್ಮ ಹಿರಿಯರಿಂದ, ತಂದೆಯಿಂದ, ನಮ್ಮ ತಂದೆಗೆ ಅವರ ತಂದೆಯಿಂದ, ಅಂದರೆ ಅಜ್ಜನಿಂದ ಮೊಮ್ಮಕ್ಕಳವರೆಗೂ ಕಾಯಿಲೆಗಳು ಬರುತ್ತೆ. ಅಂದರೆ ಎಷ್ಟು ಜನ್ರೇಷನ್ವರೆಗೂ ಅದು ಕ್ಯಾರಿ ಆಗುತ್ತೆ ಮೇಡಮ್? ಅದು 10 ಜನರೇಷನ್ವರೆಗೂ ಕ್ಯಾರಿ ಆಗಬಹುದು. ಅಲ್ಲಿವರೆಗೂ ಅದು ಟ್ರಾನ್ಸ್ಮಿಟ್ ಆಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ 3 ತಲೆಮಾರಿಗೆ, ಸಾಮಾನ್ಯ 1 ತಲೆಮಾರು 2 ತಲೆಮಾರಿಗೆಲ್ಲ ಬರುತ್ತಲ್ಲ, ಜಾಸ್ತಿ ಇರುತ್ತದು. ಹಾಗಾಗಿ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆಗಳನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತ ಕರಿತೀವಿ. ಜಗತ್ತಿನಲ್ಲಿ ನೀವು ನೋಡುವ ಎಲ್ಲ ಕಾಯಿಲೆಗಳು ಆಲ್ಮೋಸ್ಟ್ ಎಲ್ಲ 99% ಅಂತ ತಗೊಂಡ್ರೆ ಎಲ್ಲ ಆನುವಂಶೀಯ ಕಾಯಿಲೆಗಳೇ. ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಇದು ನಾವು ಅನ್ಕೊಂತೀವಿ, ಅಯ್ಯೋ ಏನೋ ಕಾಯಿಲೆ ಬಂತು ಅಂತ, ಬಟ್ ಬಂದಿರಲ್ಲ. ಅದು ಹಿಂದಿನವರಿಂದ ನಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾಗಿ ಜಗತ್ತಿನಲ್ಲಿರುವ ಸುಮಾರು 99% ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ. ಎಕ್ಸೆಪ್ಟ್ ಯಾವುದು ಅಂತಂದರೆ ಜ್ವರ ಬಂತು, ನೆಗಡಿ, ಕೆಮ್ಮು, ವೈರಲ್ ಇನ್ಫೆಕ್ಷನ್ನು, ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫುಡ್ ಪಾಯ್ಸನ್ನು, ಇಂಥದನ್ನೆಲ್ಲ ಹೊರತುಪಡಿಸಿ ಮಿಕ್ಕ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬುದ್ಧಿಮಾಂದ್ಯತೆ ಇರಬಹುದು, ಅಥವಾ ಬೊಜ್ಜುತನ, ಮಧುಮೇಹ, ಥೈರಾಯ್ಡ್ ತೊಂದರೆ, ಆಸ್ತಮಾ ಬರುತ್ತಲ್ಲ ಅದು, ಮಲಬದ್ಧತೆ, ನಿದ್ದೆ ಬಾರದಿರುವುದು, ಖಿನ್ನತೆ, ಡಿಪ್ರೆಷನ್ನು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು, ಕ್ಯಾನ್ಸರ್ಗಳು, ಬಂಜೆತನ, PCOD ಮತ್ತು ಇರಿಟಬಲ್ ಬೊವೆಲ್ ಸಿಂಡ್ರೋಮ್, ನೀವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು, ಈ ಥರ ನೀವು ಹೇಳ್ತಾ ಹೋದರೆ ಇದರದ್ದು ಒಂದು ದೊಡ್ಡ ಲಿಸ್ಟೇ ಇರುತ್ತೆ. ಆಲ್ಮೋಸ್ಟ್ ಏನಂತ ಅನ್ಕೋಬೇಕು ಅಂದರೆ ಕೆಲವೊಂದು ಸೋಂಕು ರೋಗಗಳನ್ನು ಬಿಟ್ಟರೆ ಮಿಕ್ಕ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳೇ. ಹಾಗಾಗಿ ಸರಿಸುಮಾರು ಒಂದು 15,000ಕ್ಕೂ ಹೆಚ್ಚು ಆನುವಂಶೀಯ ಕಾಯಿಲೆಗಳನ್ನು ಸತತವಾಗಿ ದೀರ್ಘವಾಗಿ ಅಭ್ಯಾಸ ಮಾಡಿ ಅದರ ಬಗ್ಗೆ ಎಲ್ಲ ರೀತಿಯ ವಿವರಗಳನ್ನು ನೀಡಿದ್ದಾರೆ. ಹಾಗಾಗಿ ಈ ಆನುವಂಶೀಯ ಕಾಯಿಲೆಗಳನ್ನು ನಾವು ಸುಮ್ಮನೆ ನಮ್ಮ ಒಂದು ಕನ್ವೀನಿಯನ್ಸ್ ಅಂತ ನಾವು ನೋಡಿದರೆ, ಅರ್ಥ ಮಾಡ್ಕೊಳ್ಳೋ ಒಂದು ವಿಧಾನಕ್ಕೆ 5 ಭಾಗವಾಗಿ ಅದನ್ನು ನಾವು ವಿಂಗಡಣೆ ಮಾಡಿದ್ದೀವಿ. ಮೊದಲನೇದನ್ನು ನಾವು ಮೆಂಡೇಲಿಯನ್ ಕಾಯಿಲೆಗಳು ಅಂತ ಕರಿತೀವಿ. ಮೆಂಡೇಲಿಯನ್ ಕಾಯಿಲೆ ಅಂದರೆ ಒಬ್ಬ ವಿಜ್ಞಾನಿ ಮೆಂಡೆಲನ್ ಅವರು ಈ ಒಂದು ಆನುವಂಶೀಯತೆ, ವಂಶವಾಹಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ನಡೆಸಿದರು. ಕೆಲವೊಂದು ಕಾಯಿಲೆ ಅವರು ಒಂದು ನಿರ್ದಿಷ್ಟವಾಗಿ ಈ ಥರ ಬರುತ್ತೆ ಅಂತ ಹೇಳಿದರು. ಅದೇ ಥರ ಕಾಯಿಲೆ ಬರುವುದನ್ನು ನಾವು ಮೆಂಡೇಲಿಯನ್ ಕಾಯಿಲೆಗಳು ಅಂತ ಕರಿತೀವಿ. ಅಥವಾ ಅದರ ಇನ್ನೊಂದು ಹೆಸರು ಅಂದರೆ ಸಿಂಗಲ್ ಜೀನ್ ಡಿಸಾರ್ಡರ್. ಅಂದರೆ ನಮ್ಮ ದೇಹದಲ್ಲಿ ಮನುಷ್ಯನಲ್ಲಿ ಸುಮಾರು ಒಂದು ಆನ್ ಆ್ಯನ್ ಆವರೇಜ್ ಅಂತ ನಾವು ಹೇಳೋದಾದರೆ 30-40 ಸಾವಿರ ಜೀನ್ಗಳು ಅಂತ ಇದ್ದರೆ,
ಆ ಜೀನ್ಗಳ ಒಂದು ನೀವು ಹಾಗೆ ಅದನ್ನು ನೋಡ್ತಾ ಹೋದರೆ ಜೀನ್ ಅಂತ ಏನು ಜೀನ್ ಅಂದರೆ ಅದರಲ್ಲಿ ಮೆಸೇಜ್ ಇರುತ್ತೆ ATGC ಅಂತ. ಅದು ನಾವು ನ್ಯೂಕ್ಲಿಯೋಟೈಡ್ಸ್ ಅಂತೀವಿ. ಇಂಥ ಕೋಟಿ ಕೋಟಿ ನ್ಯೂಕ್ಲಿಯೋಟೈಡಲ್ಲಿ ಒಂದರಲ್ಲಿ ಬದಲಾವಣೆ ಏನಾದರೂ ಆದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಮಾಡಿ ಹೇಳೋದಾದರೆ, ಇಡೀ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ದೀವಿ ನಾವು. ಆ ಕಟ್ಟಡದಲ್ಲಿ ಒಂದು ಇಟ್ಟಿಗೆಯಲ್ಲಿ ಏನಾದ್ರು ಡಿಫೆಕ್ಟ್ ಇತ್ತು ಅಂದರೆ ಈ ಕಾಯಿಲೆ ಬರುತ್ತೆ, ಇಡೀ ಕಟ್ಟಡಕ್ಕೆ ಕಾಯಿಲೆ ಬರೋದು. ಹಾಗಾಗಿ ಇಲ್ಲಿ ನಮ್ಮ ದೇಹದಲ್ಲಿರುವಂತಹ ಆ ಜೀನಿನಲ್ಲಿರುವ ಒಂದು ನ್ಯೂಕ್ಲಿಯೋಟೈಡ್, ಇಡೀ ಕಟ್ಟಡ, ದೊಡ್ಡ ಕಟ್ಟಡ, ಅದು 15 ಅಂತಸ್ತಿನ ಕಟ್ಟಡ, ಆ ಕಟ್ಟಡದಲ್ಲಿ ಒಂದೇ ಒಂದು ಇಟಿಕೆಯಲ್ಲಿ ಈಗ ಏನೋ ಒಂದು ಡಿಫೆಕ್ಟ್ ಬಿರುಕು ಬಿಟ್ಟಿದೆ, ತೊಂದರೆ ಆಗಿದೆ. ಅದೇ ಥರ ನಮ್ಮ ದೇಹದಲ್ಲಿ ಆ ಒಂದು ಜೀನಿನಲ್ಲಿ ಆ ಒಂದು ನ್ಯೂಕ್ಲಿಯೋಟೈಡಲ್ಲಿ ತೊಂದರೆ ಆಗಿದೆ. ಅದರಿಂದ ಇಡೀ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಕಾಯಿಲೆ ಬಂದಿದೆ. ಅದನ್ನು ನಾವು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕರಿತೀವಿ. ಈ ಕಾಯಿಲೆ ಸ್ವಲ್ಪ ಅಪರೂಪ ಅಂತ ಅನ್ಬಹುದು, ಅಷ್ಟೊಂದು ಸಿಕ್ಕಲ್ಲ. ಇದೆ, ನಾವು ಸುಮ್ಮನೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಬಂದರೆ ಖಂಡಿತ ಸಿಗುತ್ತೆ. ಏನಕ್ಕೆ ನಮಗೆ ಗೊತ್ತಿಲ್ಲ ಅಂದರೆ ಈ ಕಾಯಿಲೆಗಳ ಬಗ್ಗೆ ನಮಗೆ ಅರಿವಿಲ್ಲ. ಹಾಗಾಗಿ ನಾವು ಯಾರನ್ನೇ ನೋಡಿದ್ರೂ ಕಾಯಿಲೆ ಇದ್ದಂಥ ವ್ಯಕ್ತಿನ ಗುರ್ತಿಸೋಕ್ಕೆ ನಮಗೆ ಆಗಲ್ಲ, ಏಕೆಂದರೆ ಅದ್ರ ಬಗ್ಗೆ ಏನು ತಿಳುವಳಿಕೆನೇ ಇಲ್ವಲ್ಲ. ತಿಳುವಳಿಕೆ ಬಂದ ನಂತರ ನಾವು ಸಮಾಜದಲ್ಲಿ ಹಾಗೆ ನೋಡಿದಾಗ ಬಹಳಷ್ಟು ಜನ ಈ ಕಾಯಿಲೆಯಿಂದ ಬಳಲುತ್ತಿರುವುದು ಗೊತ್ತಾಗುತ್ತೆ. ಥ್ಯಾಲಿಸೆಮಿಯಾ ಅಂತ ನೀವು ಕೇಳಿರ್ಬೋದು, ಕಾಯಿಲೆ ರಕ್ತಕ್ಕೆ ಸಂಬಂಧಿಸಿದ್ದು, ತುಂಬ ಕಾಮನ್ ಇದೆ ಅದು. ಆ ಥ್ಯಾಲಿಸೆಮಿಯಾ ಆಗ್ಬೋದು. ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಕಲರ್ ಬ್ಲೈಂಡ್ನೆಸ್ ಅಂದರೆ ಕೆಂಪು ಮತ್ತು ಹಸಿರು ಅಂಧತ್ವ ಅಂತ. ಅಂದರೆ ಆ ವ್ಯಕ್ತಿಗಳಿಗೆ ಹಸಿರು ಕೆಂಪನ್ನು ಗುರುತಿಸೋಕ್ಕೆ ಆಗೋದಿಲ್ಲ. ಈಗ ನಮಗೆ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿರೋ ಹಸಿರು ಕಲರ್ ನೋಡಿ ಖುಷಿ ಪಡ್ತೀವಿ, ಅದೇ ರೀತಿ ನಾವು ಕೆಂಪು ಕಲರ್ನ ನೋಡಿ ಖುಷಿ ಪಡ್ತೀವಿ. ಆದರೆ ಆ ವ್ಯಕ್ತಿಗಳಿಗೆ ಅದರದ್ದು ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಥರದ್ದು ಬೇಕಾದಷ್ಟು. ಆಮೇಲೆ ಹಿಮೋಫೀಲಿಯಾ ಅಂತ ಇದೆ. ಹಿಮೋಫೀಲಿಯಾ ಅಂದರೆ ಈಗ ನೋಡಿ, ನಮಗೇನೋ ಗಾಯ ಆಯಿತು, ಗಾಯ ಆದಾಗ ಏನಾಗುತ್ತೆ, ಸ್ವಲ್ಪ ಸಮಯದ ನಂತರ ರಕ್ತ ಹೆಪ್ಪು ಕಟ್ಟಿ ಅದು ರಕ್ತ ಸೋರೋಕ್ಕೆ ನಿಂತೋಗುತ್ತೆ. ಇದು ಸಾಮಾನ್ಯವಾಗಿ ನಡೆಯುವ ಪ್ರಕ್ರಿಯೆ. ಹಿಮೋಫೀಲಿಯಾ ಕಾಯಿಲೆ ಬಂದಂತಹ ವ್ಯಕ್ತಿಗೆ ರಕ್ತ ಸೋರಿಕೆ ನಿಲ್ಲೋದೇ ಇಲ್ಲ. ಒಂದೇನಾದರೂ ಕಟ್ಟಾಯಿತು ಅಂತಂದರೆ ಅವನು ಕೆಲವೊಂದು ಎನ್ಸೈಮ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳನ್ನು ತಗೊಳ್ಳಿಲ್ಲ ಅಂದರೆ ರಕ್ತ ಸೋರಿಕೆ ನಿಲ್ಲೋದೇ ಇಲ್ಲ, ಅವನು ಹಾಗೆ ಮರಣ ಹೊಂದುತ್ತಾನೆ. ಈ ಕಾಯಿಲೆ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿಲಿತ್ತದು. ಹಾಗಾಗಿ ಕ್ಷತ್ರಿಯರಿಗೆ ರಕ್ತ ಅಂದರೆ ಹೊಡೆದಾಟ, ಯುದ್ಧ ಅನ್ನೋದು ತುಂಬ ಸರ್ವೇ ಸಾಮಾನ್ಯ. ಆದರೆ ಅವರು ಎಷ್ಟು ಭಯ ಪಡ್ತಾಯಿದ್ರು ಅಂದರೆ ರಕ್ತ ನೋಡೋಕ್ಕೆ ಭಯ ಪಡ್ತಾಯಿದ್ರು. ಕಾರಣ ಒಂದು ಸಣ್ಣ ಒಂದು ಕಟ್ಟಾದ್ರೂ ಅದರಿಂದನೇ ಅವರು ಮರಣ ಹೊಂದ್ತಾಯಿದ್ರು. ಗಂಡು ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ಈ ಥರದ್ದು ಬೇಕಾದಷ್ಟು ಕಾಯಿಲೆ ಇದೆ. ಹಿಮೋಫೀಲಿಯಾ, ಕಲರ್ ಬ್ಲೈಂಡ್ನೆಸ್, ಡಚನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತು ಬೇರೆ ಥರದ ಫೀನೇಲ್ ಕ್ಯುಟಿನೇರಿಯಾ, ಗ್ಯಾಲೆಕ್ಟೋಸೀಮಿಯಾ, ಈ ಥರದ ಎಲ್ಲ ಕಾಯಿಲೆಗಳನ್ನು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕರಿತೀವಿ. ಇದು ಇದೆ, ಸಮಾಜದಲ್ಲಿ ಇದೆ. ಆದರೆ ನಮಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಈ ಕಾಯಿಲೆಗಳು ಯಾಕೆ ಅಷ್ಟೊಂದು, ಈಗ ಮಧುಮೇಹ ಥರ ಮಧುಮೇಹ ನೋಡಿ, ಭಾರತ ಇಡೀ ವಿಶ್ವದಲ್ಲೇ ಮಧುಮೇಹದ ಒಂದು ರಾಜಧಾನಿ, ಕ್ಯಾಪಿಟಲ್ ಅಂತ ಕರಿತೀವಿ. 24ನೇ ಇಸವಿಲಿ ಅದು ಒಂದು ಡಿಕ್ಲೇರ್ ಆಯಿತು, ಭಾರತದಲ್ಲಿ ಅತಿ ಹೆಚ್ಚು ಮಧುಮೇಹಿಗಳಿದ್ದಾರೆ ಅಂತೇಳಿ. ಆದರೆ ಈ ಥರದ ಕಾಯಿಲೆ ಮಧುಮೇಹದಷ್ಟು ಜಾಸ್ತಿ ಹೇರಳವಾಗಿಲ್ಲ, ಕಮ್ಮಿ ಇದೆ. ಕಾರಣ ಇದರಲ್ಲಿ ಗಂಡಲ್ಲೂ ಒಂದು ಜೆನೆಟಿಕ್ ಮ್ಯೂಟೇಷನ್ ಆಗಿರಬೇಕು, ಹೆಣ್ಣಲ್ಲೂ ಒಂದು ಜೆನೆಟಿಕ್ ಮ್ಯೂಟೇಷನ್ ಆಗಿರಬೇಕು. ಇವರಿಬ್ಬರೂ ಮದುವೆ ಆದಂಥ ಸಂದರ್ಭದಲ್ಲಿ ಆ ಮಗುವಿಗೆ 2 ನಕಲಿನಲ್ಲೂ ತೊಂದರೆ ಬಂದಾಗ ಮಾತ್ರ ಆ ಮಗುವಿಗೆ ಕಾಯಿಲೆಗಳು ಕಂಡುಬರುತ್ತೆ. ಸುಮಾರು 99% ಆನುವಂಶೀಯ ಕಾಯಿಲೆಗಳು ಸಿಂಗಲ್ ಜೀನ್ ಡಿಸಾರ್ಡರಲ್ಲಿ, ಮುಖ್ಯವಾಗಿ ಆಟೋಸೋಮಲ್ ರಿಸೆಸಿವ್ ಪ್ಯಾಟ್ರನ್ ಅಂದರೆ ಒಂದು ಪ್ಯಾಟ್ರನ್ನಲ್ಲಿ ಬರುತ್ತೆ. ಅಂದರೆ ಅದರ ಅರ್ಥ ಗಂಡಸಲ್ಲೂ ತೊಂದರೆ ಇರಬೇಕು, ಹೆಂಗಸಲ್ಲೂ ತೊಂದರೆ ಇರುತ್ತೆ ಒಂದು ನಕಲಿನಲ್ಲಿ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ವರ್ಣತಂತುಗಳು 46 ಇದೆಯಲ್ಲ, 46 ಯಾವ ರೀತಿ ಅಂದರೆ ತಂದೆಯಿಂದ 23 ಬಂದಿದೆ, ತಾಯಿಯಿಂದ 23 ಬಂದಿದೆ. ಹಾಗಾಗಿ ನಮ್ಮಲ್ಲಿ 46 ವರ್ಣತಂತು ಇದೆ. ತಂದೆಯಿಂದ ಬಂದಿರುವ ವರ್ಣತಂತುಗಳಲ್ಲಿ ವ್ಯತ್ಯಾಸ ಆಗಿ ತಾಯಿಯಿಂದ ಬಂದಿರುವ ವರ್ಣತಂತುಗಳಲ್ಲಿ ಏನಾದರೂ ಮ್ಯೂಟೇಷನ್ ಆಗದೇ ಇದ್ದರೆ ನಾವು ಚೆನ್ನಾಗಿರ್ತೀವಿ, ಏನೂ ತೊಂದರೆ ಇರಲ್ಲ. ತಂದೆಯಿಂದ ಬಂದಿರೋದ್ರಲ್ಲೂ ತೊಂದರೆ ಆಗಿದೆ, ತಾಯಿಯಿಂದ ಬಂದಿರೋದ್ರಲ್ಲೂ ತೊಂದರೆ ಇದೆ, ಒಂದೊಂದು ಕಾಪಿ ತೊಂದರೆ ಇದೆ ಅಂದರೆ ಮಗುವಿಗೆ 2 ಕಾಪಿಗಳಲ್ಲೂ ತೊಂದರೆ ಇರುತ್ತೆ. ಹಾಗಾಗಿ ಹುಟ್ಟುವ ಮಗುವಿನಲ್ಲಿ 4 ಮಕ್ಕಳು ಏನಾದರೂ ಹುಟ್ಟಿದ್ರೆ ಅಂಥವರಲ್ಲಿ ಒಂದು ಮಗು ಚೆನ್ನಾಗಿರುತ್ತೆ,
ಸಂಪೂರ್ಣ ಆರೋಗ್ಯವಾಗಿರುತ್ತೆ. ಒಂದು ಮಗುಗೆ ಕಾಯಿಲೆ ಇರುತ್ತೆ, 2 ಮಕ್ಕಳು ವಾಹಕರಾಗಿರ್ತಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ಬ್ಲಡ್ ರಿಲೇಷನ್ ಅಲ್ಲಿ ಮದುವೆ ಆಗಿರೋ ಬ್ಲಡ್ ರಿಲೇಷನಲ್ಲಿ ಮದುವೆ ಆದಂಥ ಯಾವುದೇ ವ್ಯಕ್ತಿ ಆಗಲಿ, ಸಾಮಾನ್ಯವಾಗಿ ಈಗ ಒಂದು ಗ್ಯಾಲೆಕ್ಟೋಸೇಮಿಯಾ ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ತಂದೆಯ ಒಂದು ನಕಲಿನಲ್ಲಿ ಮ್ಯೂಟೇಷನ್ ಆಗಿದೆ, ಆದರೆ ತುಂಬ ಚೆನ್ನಾಗಿದ್ದಾರೆ, ಗೊತ್ತಿಲ್ಲ, ನೋಡೋಕ್ಕವರು ಅಬ್ಸಲ್ಯೂಟ್ಲಿ ನಾರ್ಮಲ್. ಆಮೇಲೆ ಆ ತಾಯಿಯಲ್ಲೂ ಒಂದು ನಕಲಿನಲ್ಲಿ ವ್ಯತ್ಯಾಸ ಆಗೋಗಿದೆ, ಆದರೆ ಏನು ತೊಂದರೆ ಆಗ್ತಿಲ್ಲ, ಏಕೆಂದರೆ ಇನ್ನೊಂದು ನಕಲಿರುತ್ತಲ್ಲ ಅದು ಸರಿಯಾಗಿ ಕೆಲಸ ಮಾಡ್ತಿರುತ್ತೆ. ಈಗ ನಮ್ಮಲ್ಲಿ 2 ಇರುತ್ತೆ, ಒಂದು ಹಾಳಾದರೆ ಇನ್ನೊಂದು ಕೆಲಸ ಮಾಡ್ತಾ ಇರುತ್ತೆ. ಆದರೆ 2 ಹಾಳಾಗಿದ್ದರೆ ಏನು ಕೆಲಸ ಮಾಡೋಕ್ಕೆ ಆಗೋದೇ ಇಲ್ವಲ್ಲ, ಆ ಥರ ಇದು. ಮೇಡಮ್, ಇದನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಟೆಸ್ಟ್ ಮಾಡಿದಾಗ ಐಡೆಂಟಿಫೈ ಮಾಡೋಕ್ಕಾಗಲ್ವಾ ಜೆನೆಟಿಕ್ ಪ್ರಾಬ್ಲಮ್ನ? ಇಲ್ಲಿ ಪ್ರೆಗ್ನೆನ್ಸಿಲಿ ಖಂಡಿತ ಮಾಡ್ಬೋದು. ಅದಕ್ಕೇ ಜೆನೆಟಿಕ್ ಟೆಸ್ಟಿಂಗ್ ಅಂತ ಬೇಕಾದಷ್ಟು ಟೆಸ್ಟ್ಗಳಿದೆ. ಈಗ ಯಾವ ಥರ ಇದೆ ಅಂದರೆ, ನಮ್ಮ ವೈದ್ಯಕೀಯ ಸವಲತ್ತುಗಳನ್ನು ನಾವು ನೋಡ್ತಾ ಹೋದರೆ ಆಶ್ಚರ್ಯ ಆಗುತ್ತೆ. ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುಂದುವರೆದಿದ್ದೀವಿ. ಹುಟ್ಟುವ ಮಗುವು ಆರೋಗ್ಯವಾಗಿದೆಯೋ ಇಲ್ವೋ ಅಂತ ನೋಡ್ಕೋಬೋದು. ಮಗು ಹುಟ್ಟಕ್ಕೆ ಮೊದಲು ತಂದೆ ತಾಯಿಗಳು ಆರೋಗ್ಯವಾಗಿದ್ದಾರೋ ಇಲ್ವೋ ಅಂತ ನೋಡಬಹುದು. ಅಂದರೆ ಪ್ರೀ ಮೆರೈಟಲ್ ಮೆಡಿಕಲ್ ಚೆಕಪ್ ಅಂತ ಮಾಡ್ತೀವಿ, ವಾಹಕರೋ ಅಲ್ವೋ ಅಂತ. ನಂತರ ಗರ್ಭಾವಸ್ಥೆಯಲ್ಲಿ ನೋಡಬಹುದು. ನಂತರ ಮಗು ಹುಟ್ಟಿದಾಗ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ, ನವಜಾತ ಶಿಶುಗಳ ಪರೀಕ್ಷೆ ಅಂತ, ಅದರಲ್ಲೂ ನೋಡಬಹುದು. ಈ ರೀತಿ ಎಲ್ಲ ಹಂತಗಳಲ್ಲೂ ಇದನ್ನು ಪರೀಕ್ಷೆ ಮಾಡುವ ಬೇಕಾದಷ್ಟು ವಿಧಾನಗಳಿದೆ. ಮುಖ್ಯವಾಗಿ ಈ ಕಾಯಿಲೆ, ಈ ಜೆನೆಟಿಕ್ ಡಿಸಾರ್ಡರು ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಆನುವಂಶೀಯ ಕಾಯಿಲೆಗಳು ಬರದಿದ್ದ ಹಾಗೆ ತಡೆಯುವ ಒಂದು ಪ್ರಮುಖವಾದ ಸಂಗತಿ ಅಂತಂದರೆ, ರಕ್ತ ಸಂಬಂಧದಲ್ಲಿ ಮದುವೆ ಆಗಬಾರ್ದು. ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಆನುವಂಶೀಯ ಕಾಯಿಲೆಗಳು ಹುಟ್ಟುವ ಮಗುವಿಗೆ ಬರುವ ಸಾಧ್ಯತೆ ತುಂಬ ಇರುತ್ತೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಹಾಗಂದ ತಕ್ಷಣ ಕೆಲವರು ಅಂತಾರೆ, ನಾವು ರಕ್ತ ಸಂಬಂಧದಲ್ಲೇ ಮದುವೆ ಆಗಿದ್ದೀವಿ, ಆದರೂ ನಮ್ಮ ಮಕ್ಕಳು ಚೆನ್ನಾಗಿದ್ದಾರಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ಸಾಮಾನ್ಯವಾಗಿ ವೀಕ್ಷಕರಿಗೆ ಆ ಪ್ರಶ್ನೆ ಬಂದೇ ಬರುತ್ತೆ. ಕೆಲವೊಬ್ಬರು ರಕ್ತ ಸಂಬಂಧದಲ್ಲೇ ಆಗಿರ್ತಾರೆ, ಆದರೆ ಮಕ್ಕಳು ಚೆನ್ನಾಗಿರುತ್ತೆ. ರಕ್ತ ಸಂಬಂಧದಲ್ಲಿ ಏನಕ್ಕೆ ಆಗಬಾರ್ದು ಅಂತಂದರೆ, ಭಾರತ ದೇಶದಲ್ಲಿ ಈ ಒಂದು ರಕ್ತ ಸಂಬಂಧದ ವಿವಾಹ ತುಂಬ ಸಾಮಾನ್ಯ ಅಂತಲೇ ಅನ್ಬೋದು. ಅದರಲ್ಲೂ ನಮ್ಮ ಒಂದು ಹಳ್ಳಿಯ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಜಾಸ್ತಿ ಅಂತಲೇ ಅನ್ಬೋದು. ಕರ್ನಾಟಕ ಮತ್ತು ತಮಿಳುನಾಡು ಇಲ್ಲಿ ಏನಾಗುತ್ತೆ ಅಂತಂದರೆ,